ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಭಾ ಟಿ ಆರ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಕಿಚನ್ ಮೇಕೋವರ್ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ರೀತಿ ಇರೋವಂಥ ಕಿಚನ್ನ ನಾನು ನನಗೆ ಹೇಗೆ ಬೇಕೋ ಆ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾವಿರೋದು ಸ್ವಂತ ಮನೆಯಲ್ಲ, ಆದರೆ ನಾವಿರೋವರೆಗೂ ಇದು ನಮ್ಮ ಮನೆಯೇ ಅಲ್ವಾ. ಸೊ ನಾವು ಮೊದಲಿದ್ದಂಥ ಮನೆ ಡಬಲ್ ಬೆಡ್ರೂಮ್ದಾಗಿತ್ತು, ತುಂಬ ದೊಡ್ಡದಾಗಿತ್ತು. ಅಲ್ಲಿ ಕಿಚನ್ ಕೂಡ ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ನೋಡಿದ್ರೆ ಇಲ್ಲಿ ತುಂಬ ಚಿಕ್ಕದಾಗಿತ್ತು. ನಾವು ಸಡನ್ಲಿ ಹಾಸನಿಗೆ ಬಂದಾಗ ಸಿಕ್ಕಿದಂಥ ಮನೆ ಇದು. ಸೊ ಈ ಮನೆಯಲ್ಲೇ ನನಗೆ ಯಾವ ರೀತಿ ಬೇಕೋ ಆ ರೀತಿ ಕಿಚನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಒಮ್ಮೆ ನೋಡ್ಕೊಂಬರೋಣ. ಓಕೆ, ಸಾರಿ, ನನಗೆ ಸ್ವಲ್ಪ ಕೋಲ್ಡ್ ಇದೆ. ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಲಿಲ್ಲ ಅಂತ ಅಂದರೆ ಏನೋ ಅಂದ್ಕೊಂಬಿಡಿ. ಈ ಮನೇನ ಕ್ಲೀನ್ ಮಾಡೋದಕ್ಕೆ ನನ್ನ ತಮ್ಮ, ಹಾಗೆಯೇ ನನ್ನ ತಮ್ಮನ ಹೆಂಡ್ತಿ, ಅಮ್ಮ ಎಲ್ಲರೂ ಕೂಡ ಬಂದಿದ್ದರು. ನಾನು ಹಂಗೇ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ತಮ್ಮ ಇಲ್ಲ, ನಾನೇ ಪೇಂಟ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಪೇಂಟ್ ಎಲ್ಲ ಮಾಡಿಕೊಟ್ಟ. ಹಾಗೆಯೇ ಇವಾಗ ಮೊದಲು ಇರೋವಂಥ ಪಾತ್ರೆಗಳನ್ನೆಲ್ಲ ತೆಗೆದು ಇಟ್ಕೊತಾ ಇದ್ದೀನಿ. ಪಾತ್ರೆಗಳನ್ನೆಲ್ಲ ತೆಗೆದ್ಬಿಟ್ಟು ಹಾಗೆಯೇ ನನ್ನ ತಮ್ಮ ನಾನೇ ಧೂಳು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವನೇ ಧೂಳನ್ನೆಲ್ಲ ಕ್ಲೀನ್ ಮಾಡ್ಕೊಂಡು, ಅವನಿಗೂ ಯಾವುದೇ ಪೇಂಟ್ ಮಾಡಿ ಅಭ್ಯಾಸ ಇಲ್ಲ. ಹಾಗಾಗಿ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಒಂದು ಸೈಡು ಗೋಡೆಗೆ ಪೇಂಟ್ ಮಾಡಿಬಿಟ್ಟಿದ್ದ. ನಾನು ಅದನ್ನೆಲ್ಲ ನೋಡ್ಕೊಳ್ದೇನೆ ಎಲ್ಲ ಪಾತ್ರೆಗಳನ್ನು ಹೊರಗಡೆ ಬಾಲ್ಕನಿಗೆ ಎತ್ತಿಟ್ಟಿದ್ವಲ್ಲ, ಅದೆಲ್ಲ ಫುಲ್ ನೈಟಿಗೆ ಆಗೋಗ್ಬಿಟ್ಟಿತ್ತು. ಇಬ್ಬರು ಪುಟ್ಟ ಮಕ್ಕಳನ್ನ ಇಟ್ಕೊಂಡು ನನಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವ್ರು 3 ಜನನೂ ಕೂಡ ಒಂದಿನ ಬಂದು ಎಲ್ಲದನ್ನು ಕ್ಲೀನ್ ಮಾಡಿಕೊಟ್ಟು ಪೇಂಟ್ ಮಾಡಿಕೊಟ್ಟು ಎಲ್ಲ ಇದು ಮಾಡಿಬಿಟ್ಟು ಹೋದರು. ನೋಡಿ, ಇವಾಗ ಎಲ್ಲ ಕಡೆಯೂ ನೀಟಾಗಿ ಪೇಂಟ್ ಮಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ನೀಟಾಗಿ ಪೇಂಟ್ ಮಾಡ್ದೆ, ಪರವಾಗಿಲ್ಲ. ಅವನಿಗೆ ಬರಲ್ಲ ಅಂತ ಹೇಳಿದ್ರು ಕೂಡ ನೀಟಾಗಿ ಎಲ್ಲೂ ಗಲೀಜು ಮಾಡ್ದಂಗೆ ಚೆನ್ನಾಗಿಯೇ ಪೇಂಟ್ ಮಾಡಿಕೊಟ್ಟ. ನೋಡಿ, ಪೇಂಟ್ ಮಾಡಿ ಆದಮೇಲೆ ಇಷ್ಟೆಲ್ಲ ಥಿಂಗ್ಸನ್ನು ಕೂಡ ಒಳಗೆ ಎತ್ತಿಟ್ಕೊಟ್ಬಿಟ್ಟು ಅವರು ಮನೆಗೆ ಹೋದರು. ಅದಾದಮೇಲೆ ನಾನು ಮತ್ತೆ ಇದೇ ಥರ ಕಿಚನ್ ಇದ್ದರೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ದೊಡ್ಡದು ದೇವ್ರದ್ದಿತ್ತಲ್ಲ, ಅದನ್ನು ಇಷ್ಟು ಪುಟಾಣಿಯಾಗಿ ಚಿಕ್ಕದಾಗಿ ಮಾಡಿಸ್ಕೊಂಡೆ. ಅದಾದಮೇಲೆ ಫ್ರಿಜ್ಜನ್ನ ಈ ಕಡೆ ಮೂಲೆಗೆ ವಿಂಡೋ ಹತ್ರ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ವಿ. ಪಾಪ ನನ್ನ ಹಸ್ಬೆಂಡ್ ಇವರಿಬ್ಬರೂ ಕರೆಸಿ ಇದನ್ನೆಲ್ಲ ನನಗೆ ಹೇಗೆ ಬೇಕೋ ಹಾಗೆ ರೆಡಿ ಮಾಡಿಸ್ಕೊಟ್ರು. ಆಮೇಲೆ ಇದು ಈ ಸ್ಟ್ಯಾಂಡನ್ನು ಕೂಡ ಅಣ್ಣನೇ ನೀಟಾಗಿ ಫಿಕ್ಸ್ ಮಾಡಿಕೊಟ್ರು. ಅದಾದಮೇಲೆ ಇವಾಗ ಪಾತ್ರೆ ಸ್ಟ್ಯಾಂಡ್ ಕೂಡ ಈ ಕಡೆ ಸೈಡಿಗೆ ಅವ್ರ ಜೊತೆನೇ ಫಿಕ್ಸ್ ಮಾಡಿಸ್ಕೊಂಡೆ. ಇವಾಗ ಮೊದಲಿಗೆ ಫ್ರಿಜ್ಜನ್ನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಪಲ್ ಸೈಡರ್ ವಿನಿಗರ್ ಬರುತ್ತಲ್ಲ, ಅದು ಮತ್ತು ವಿಮ್ ಲಿಕ್ವಿಡನ್ನು ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಫ್ರಿಜ್ನ ನೀಟಾಗಿ ಒಂದು ಸಲ ಒರೆಸ್ಕೊಂಡು ಆಮೇಲೆ ಇನ್ನೊಂದು ಬಟ್ಟೆನಲ್ಲಿ ನೀಟಾಗಿ ಒರೆಸ್ಕೊಂಡೆ. ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಸ್ವಿಚ್ ಆನ್ ಮಾಡ್ಕೊಳ್ಳೋದಾಗಿರ್ಬೋದು ಹಿಂಗೆಲ್ಲ ಮುಟ್ಬೇಡಿ. ಕರೆಂಟ್ ಪಾಸ್ ಆಗ್ತಾ ಇರುತ್ತಲ್ವ, ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಆಫ್ ಮಾಡಿಕೊಂಡು ಈ ರೀತಿ ಎಲ್ಲ ನೀಟಾಗಿ ಫ್ರಿಜ್ನ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇವಾಗ ನಾನು ಕಿಚನ್ ಮೇಕೋವರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಪ್ರಾಡಕ್ಟ್ಗಳನ್ನ ತಗೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಬಳಸ್ಕೊಂಡು ಇವಾಗ ಫ್ರಿಜ್ಜಲ್ಲಿರೋ ವಸ್ತುಗಳನ್ನು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೀತಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಮೊದಲಾಗಿದ್ದಿದ್ರೆ ನಾನು ಫ್ರಿಜ್ದು ಜಿಪ್ಲಾಕ್ ಕವರ್ ಬರ್ತಿತ್ತಲ್ವ, ಅದನ್ನು ಬಳಸ್ಕೊತಿದ್ದೆ. ಅದು ಕೂಡ ಏನೂ ಆಗಿರಲಿಲ್ಲ, ಚೆನ್ನಾಗಿತ್ತು. ತುಂಬ ಜಾಸ್ತಿ ತರಕಾರಿಗಳನ್ನೇ ಇಡಿಸ್ತಿತ್ತು. ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಬಾಕ್ಸ್ಗಳನ್ನೆಲ್ಲ ತಗೊಂಡೆ. ನನ್ನ ಮಗಳು ಎಲ್ಲದನ್ನು ಕೂಡ ಎಲ್ಲ ಬಾಕ್ಸಸ್ ಕೂಡ ತಂದುಕೊಡ್ತಾ ಇತ್ತು. ತಂದುಕೊಟ್ಟಾದಮೇಲೆ ನಾನು ಎಲ್ಲದನ್ನು ನೀಟಾಗಿ ಈ ರೀತಿ ಜೋಡಿಸ್ಕೊಂಡೆ. ಈ ರೀತಿಯಾಗಿ ಜೋಡಿಸ್ಕೊಂಡ್ರೆ ಫ್ರಿಜ್ಜು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಹಾಗೆಯೇ ಕೆಲವೊಂದಿಷ್ಟು ಸಾಸು ಅದು ಇದು ಇತ್ತು, ಅದನ್ನೆಲ್ಲ ಬೇಡ ಅಂದ್ಬಿಟ್ಟು ಅದನ್ನು ತೆಗೆದಾಕ್ದೆ. ಮತ್ತು ಹೊಸ್ದಾಗಿ ತೊಗೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ನೀಟಾಗಿ ಅಮ್ಮ ಪಾತ್ರೆ ಎಲ್ಲ ತೊಳೆದು ಒರೆಸಿ ಬಿಸಿಲಿಗೆ ಇಡ್ತಾಯಿದ್ರು. ನಾನು ಅವರು ಅದನ್ನು ಮಾಡುವಷ್ಟರೊಳಗೆ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಇನ್ನೊಂದು ಸಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದೇ ಲಿಕ್ವಿಡನ್ನು ಬಳಸ್ಕೊಂಡು ಇದನ್ನೆಲ್ಲ ನೀಟಾಗಿ ಇನ್ನೊಂದು ಸಲ ಒರೆಸ್ಕೊತಾ ಇದ್ದೆ. ಇದಿತ್ತಲ್ವ ಸ್ಟ್ಯಾಂಡು, ವುಡನ್ ಸ್ಟ್ಯಾಂಡ್ ಇತ್ತಲ್ವ ಅದು, ಮತ್ತು ಇದು ಎಲ್ಲದನ್ನು ಕೂಡ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಅಮ್ಮ ಎಲ್ಲದನ್ನು ಕೂಡ ಪಾತ್ರೆ ಎಲ್ಲ ಜೋಡಿಸಿ ಏನಾದರೂ ಕೆಲಸ ಮಾಡಿಕೊಡ್ಲಾ ಅಂತ ಬರ್ತಿದ್ರು. ಇಲ್ಲ ಬೇಡ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ನೀಟಾಗಿ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನೊಂದು ಸಲ ಒರೆಸ್ಕೊಂಡ್ರೆ ಆಮೇಲೆ ಪಾತ್ರೆ ಮತ್ತು ಬಾಕ್ಸಸ್ಗಳನ್ನೆಲ್ಲ ಜೋಡಿಸ್ಕೊಬೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಅದಾದಮೇಲೆ ಇನ್ನೊಂದು ಸಲ ಮನೆಯೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದಾಯಿತು. ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು ರೆಡಿ ಮಾಡಿಕೊಂಡೆ. ಮೊದಲೇ ನೆನೆ ಪೇಂಟ್ ಆದ ತಕ್ಷಣವೇ ಎಲ್ಲ ಸೇರಿಕೊಂಡು ಅದನ್ನೆಲ್ಲ ಮನೆಯೆಲ್ಲ ಎಲ್ಲೆಲ್ಲಿ ಪೇಂಟ್ ಆಗಿದೆ ಅದೆಲ್ಲ ನೀಟಾಗಿ ಒರೆಸ್ಕೊಂಡಿದ್ವಿ. ಅದಾದಮೇಲೆ ಇವಾಗ ಪಾತ್ರೆಗಳನ್ನು ಮತ್ತು ಬಾಕ್ಸಸ್ ಎಲ್ಲ ಜೋಡಿಸ್ಕೊಳ್ಳೋ ಟೈಮಿಗೆ ಇನ್ನೊಂದು ಸಲ ನೀಟಾಗಿ ಒರೆಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮನೆಯನ್ನೆಲ್ಲ ಒರೆಸ್ಕೊತಿದ್ದೀನಿ.
ಅದಾದಮೇಲೆ ಇವಾಗ ಒಂದು ಸ್ಟ್ಯಾಂಡ್ ಫ್ಯಾನ್ನ ಇಟ್ಬಿಟ್ಟು ಅಡುಗೆ ಮನೆ ಸ್ವಲ್ಪ ನೀಟಾಗಿ ಒಣಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ಯಾನ್ ಆನ್ ಮಾಡಿಬಿಟ್ಟಿದ್ದೆ. ಇವಾಗ ನೀಟಾಗಿ ಇದಾಯಿತು. ಇವಾಗ ಒಂದು ಸ್ವಲ್ಪ ಸೆಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲಿಗೆ ಆ ಮ್ಯಾಟ್ನ ಹಾಕಿ ಒಂದು ಸ್ಟೀಲ್ದು ಸ್ಟ್ಯಾಂಡ್ ಇತ್ತು ಈ ಥರದ್ದು. ಇದಕ್ಕೆ ಅದೇ ಪೇಪರ್ ಬರುತ್ತಲ್ವ, ಆರ್ಡ್ರ್ ಮಾಡ್ಕೊಂಡಿದ್ನಲ್ಲ ಅದ್ರ ಕವರ್ಸ್ ಎಲ್ಲ ಇತ್ತಲ್ಲ ಅದರಲ್ಲೇ ಈ ರೀತಿ ಕಟ್ ಮಾಡಿಬಿಟ್ಟು ಸ್ಟ್ಯಾಂಡ್ಗೆ ಈ ರೀತಿ ಹಾಕ್ಕೊತಿದ್ದೀನಿ. ಈಗ ಮೇಲ್ಗಡೆ ಪಿಂಕ್ ಕಲರ್ ಕವರ್ ಇದೆಯಲ್ಲ ಅದನ್ನು ನಾನು ವೈಟ್ ಕಲರ್ದು ಆರ್ಡ್ರ್ ಮಾಡ್ಕೊಂಡಿದ್ದೆ, ಆದರೆ ಅದು ಮಿಸ್ ಆಗಿ ಪಿಂಕ್ ಕಲರ್ ಬಂದಿತ್ತು. ಇರಲಿ ಪರವಾಗಿಲ್ಲ ಅಂದ್ಬಿಟ್ಟು ಅದನ್ನೇ ನೀಟಾಗಿ ಕಟ್ ಮಾಡಿಬಿಟ್ಟು ಈ ರೀತಿ ಹಾಕಿ ಯಾವುದೆಲ್ಲ ಸ್ಪೈಸಸ್ಗಳಿತ್ತು ಅದನ್ನೆಲ್ಲ ಮಸಾಲೆಗಳನ್ನು ಹಾಗೆಯೇ ಅದಕ್ಕೆ ಸ್ವಲ್ಪ ಜೋಡಿಸಿ ಎತ್ತಿಟ್ಕೊಂಡು ಇವಾಗ ಆಯಿಲ್ಗಳನ್ನು ಕೂಡ ಆಯಿಲು ಡಿಸ್ಪೆನ್ಸರ್ ಇತ್ತಲ್ಲ ಇದು ಗ್ಲಾಸಿಂದು, ಇದಕ್ಕೆ ಎಲ್ಲದಕ್ಕೂ ನೀಟಾಗಿ ಹಾಕ್ಕೊಂಡೆ. ಒಂದು ಸನ್ಫ್ಲವರ್ ಆಯಿಲು, ಆಮೇಲೆ ಇನ್ನೊಂದು ಕೊಕೊನಟ್ ಆಯಿಲ್, ಇದೆರಡೇ ನಾನು ಅಡುಗೆಗೆ ಬಳಸೋದು, ಬೇರೆ ಇನ್ಯಾವ ಆಯಿಲ್ನು ಕೂಡ ಬಳಸಲ್ಲ. ನೋಡಿ ಇದನ್ನೆಲ್ಲ ಕೂಡ ಹಾಕಿ ಇಟ್ಟಾಯಿತು. ಇದನ್ನು ಕೂಡ ನಾನು ಮೀಶೋಯಿಂದ ತೊಗೊಂಡಿದ್ದೆ. ಅಲ್ಲೊಂದು ಗ್ರೀನ್ ಪಾಟ್ ಇತ್ತಲ್ವ ಅದನ್ನು ಕೂಡ ನಾನು ಆನ್ಲೈನಿಂದ ಏನೇನು ಶಾಪಿಂಗ್ ಮಾಡಿದ್ದೀನಿ ಆ ಒಂದು ವೀಡಿಯೋಸ್ನ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಈ ಒಂದು ಗ್ಲಾಸ್ ಜಾರ್ಗೂ ಕೂಡ ನಾನು ಏನೆಲ್ಲ ಸೀಡ್ಸ್ಗಳಿದ್ದು ಪಂಪ್ಕಿನ್ ಸೀಡ್ಸು ಅದನ್ನೆಲ್ಲ ಕೂಡ ನೀಟಾಗಿ ಗ್ಲಾಸ್ ಜಾರ್ಗಳಿಗೆ ಹಾಕ್ಕೊಂಡೆ. ಮೊದಲೇ ಕ್ಲೀನ್ ಮಾಡಿದೆ, ಆದರೂ ಇರಲಿ ಅಂತ ಇನ್ನೊಂದು ಸಲ ಒರೆಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ. ಕಿಚನ್ನ ರೆಡಿ ಮಾಡ್ಕೊಳ್ಳೋದು ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮ ತಮ್ಮ ಎಲ್ಲ ಬಂದು ಹೆಲ್ಪ್ ಮಾಡಿಕೊಟ್ರು. ನನಗಂತೂ ಮಕ್ಕಳು ನೋಡಿಕೊಂಡು ಮಗುನ ಸ್ಕೂಲಿಗೆ ಕಳಿಸ್ಕೊಂಡು ಅದಕ್ಕೆ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಖತ್ತು ತುಂಬಾ ಟೈಮ್ ಆಗೋಗ್ತಿತ್ತು. ಮತ್ತು ಇವತ್ತು ನೈಟ್ ಬೇರೆ ಆಗೋಯಿತು. ಅಮ್ಮ ಬೆಳಗ್ಗೆ ಎದ್ದು ನಾನು ಹೋಗ್ಬಿಡ್ತೀನಿ ಊರಿಗೆ, ಅಷ್ಟರೊಳಗೆ ಇವಾಗ ನೀನು ಪಾತ್ರೆಗಳನ್ನೆಲ್ಲ ಜೋಡಿಸಿಟ್ಕೊಂಬಿಡು ನಾನಿದ್ದಾಗಲೇ, ಮಕ್ಕಳು ಇಲ್ಲಾಂದರೆ ಬಿಡಲ್ಲ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಅಷ್ಟರೊಳಗೆ ನಾನು ಎಲ್ಲ ಪಾತ್ರೆಗಳನ್ನು ಈ ರೀತಿ ಅಲ್ಲಿ ಒಂದು ಮ್ಯಾಟನ್ನ ಹಾಕಿಬಿಟ್ಟು ನೀಟಾಗಿ ಈ ರೀತಿ ಜೋಡಿಸ್ಕೊತಿದ್ದೆ. ಇದನ್ನೆಲ್ಲ ಬೇಗ ಬೇಗ ಜೋಡಿಸ್ಕೊಂಡಿದ್ದಾಯಿತು. ಇವಾಗ ಅಮ್ಮ ನೋಡಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಮ್ಯಾಟನ್ನು ಹಾಕಿ ಅಲ್ಲಿಗೆ ಗ್ಯಾಸ್ ಕೆಳಗಡೆ. ಅಲ್ಲಿಗೆ ಮೊದಲು ನಾನು ಆ ವುಡನ್ ಸ್ಟ್ಯಾಂಡ್ಗೆ ಏನೇನು ಕಂಪ್ಲೀಟ್ ಮಾಡಬೇಕು, ಏನೇನು ಇಡಬೇಕು ಅದನ್ನೆಲ್ಲ ಫುಲ್ ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದಕ್ಕೆ ಬೆಲ್ಲ ಹಾಕಿಡ್ತಾ ಇದ್ದೀನಿ ಒಂದು ಗ್ಲಾಸಿಂದಕ್ಕೆ. ಆದರೆ ಅಮ್ಮ ಬೇಡ ಇವಾಗ ಸರಿಯಾಗೋದಿಲ್ಲ, ಬೇಗ ಬೇಗ ಎಲ್ಲ ಪಾತ್ರೆ ಜೋಡಿಸ್ಕೊಂಬಿಡು ಅಂತ ಹೇಳ್ಬಿಟ್ಟು ಪಾತ್ರೆಗಳನ್ನೆಲ್ಲ ತಂದುಕೊಟ್ರು. ಅದಾದಮೇಲೆ ನಾನು ಎಲ್ಲ ಪಾತ್ರೆಗಳನ್ನು ಕೂಡ ಜೋಡಿಸ್ಕೊಂಡೆ, ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು. ಈ ಗಿಡ ಒಳ್ಳೆ ತುಂಬ ಚೆನ್ನಾಗಿ ಬೆಳೆದಿತ್ತು ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಇಟ್ಕೊಂಡಿದ್ದೆ. ನೋಡಿ ಅದನ್ನು ಅಲ್ಲಿ ವಿಂಡೋ ಪಕ್ಕ ಇಟ್ಟಿದ್ದೀನಿ. ಅಲ್ಲಿ ವಿಮ್ ಲಿಕ್ವಿಡ್ ಒಂದು ಬಿಟ್ಟು ಬೇರೆ ಇನ್ನೇನು ಇಡೋದಿಲ್ಲ. ಮತ್ತು ಈ ಸ್ಪ್ರೇ ಬಾಟಲ್ ಇತ್ತಲ್ವ ಅದನ್ನ ಅಲ್ಲೇ ಇಟ್ಕೊತಿದ್ದೆ ಮೊದಲು. ನೋಡಿ ಪಾತ್ರೆ ಎಲ್ಲ ಜೋಡಿಸಿದ್ದಾಯಿತು. ಇವಾಗ ಬಾಕ್ಸ್ಗಳಿಗೆಲ್ಲ ಗ್ರಾಸರೀಸ್ ಏನೇನಿತ್ತು ಅದನ್ನೆಲ್ಲ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು ನೀಟಾಗಿ ಅದನ್ನೆಲ್ಲ ಫಿಲ್ ಮಾಡಿಕೊಂಡು ಇವಾಗಲೇ ಸ್ಟಿಕ್ಕರ್ದೆಲ್ಲ ಯಾವ್ದ್ಯಾವ್ದು ಕಾಳುಗಳಿದೆ ಯಾವ್ದ್ಯಾವ್ದು ಬಾಕ್ಸಲ್ಲಿ ಅಂದ್ಬಿಟ್ಟು ಹಾಗೆ ಸ್ಟಿಕ್ಕರ್ ಮೇಲೆ ಬರೆದಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇಷ್ಟೆಲ್ಲ ಗ್ರಾಸರೀಸ್ ಎಲ್ಲ ಬೇಗ ಬೇಗ ಫಿಲ್ ಮಾಡಿಕೊಂಡು, ಅದು ಅಲ್ಲದೆ ಪಾಪು ಇತ್ತಲ್ಲ, ಪಾಪು ಬೇರೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾನೆ ಇತ್ತು ನನ್ನ ಮಗಳು. ಹಂಗೇನೆ ಕೂರಿಸ್ಕೊಂಡು ನನ್ನ ಜೊತೆಗೇ ಎಲ್ಲ ಕೆಲಸನೂ ಮುಗಿಸ್ಕೊಂಡೆ. ಕೆಲವೊಂದಕ್ಕೆ ನಾನು ಬರಿತಾ ಇದ್ದರೆ ಅದು ಬರೆಯೋದಕ್ಕಂತ ಬರ್ತಿತ್ತು. ಹೋಗಿ ಆಟ ಆಡೋಗು, ಹೋಗಿ ಕುತ್ಕೋ ಹೋಗು ಅಂತ ಹೇಳಿದ್ರೆ ಎಷ್ಟು ಸಲ ಹೇಳಿದ್ರೂ ಕೂಡ ಮಕ್ಕಳು ಹಂಗೆ ಅಲ್ವಾ, ಏನು ಕೆಲಸ ಮಾಡೋದಕ್ಕೂ ಬಿಡಲ್ಲ. ಅರ್ಧಕ್ಕೆ ಅದು ಇದು ತಗೊಳ್ಳೋದು ಏನೇನೋ ಮಾಡೋದು ಮಾಡ್ತಿರುತ್ತೆ. ಬೇಗ ಬೇಗ ಎಲ್ಲ ಬಾಕ್ಸ್ಗಳಿಗೂ ಹಾಕಿಟ್ಬಿಟ್ಟು ಒಂದು ಕಡೆ ಎಲ್ಲದನ್ನು ಎತ್ತಿಡೋಣ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಮುಗ್ದೋಗುತ್ತೆ ಅಂದ್ಕೊಂಡೆ. ಇದು ಕೂಡ ಯಾವುದೇ ಕೆಲಸನೂ ಅಷ್ಟು ಈಸಿ ಅಲ್ಲ. ಎಲ್ಲದನ್ನು ತುಂಬಿಟ್ಬಿಟ್ಟು ಯಾವ್ದ್ಯಾವುದು ಖಾಲಿ ಕವರ್ಸು ಅದು ಇದು ಎಲ್ಲದನ್ನು ನೀಟ್ ಮಾಡಿಕೊಂಡು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗೆ ತುಂಬಾ ಟೈಮ್ ಆಯಿತು. ಇವಾಗ ನೋಡಿ ಇದನ್ನೆಲ್ಲ ಬಾಕ್ಸ್ಗಳಿಗೆಲ್ಲ ಕಾಳುಗಳನ್ನೆಲ್ಲ ಹಾಕಿಟ್ಟು ಅದಾದಮೇಲೆ ಅದಕ್ಕೆ ಸ್ಟಿಕ್ಕರ್ನೆಲ್ಲ ಹಾಕಿದ್ದಾಯಿತು. ಏನೆಲ್ಲ ಪದಾರ್ಥಗಳು ಬೇಕಿತ್ತೋ ಅದನ್ನೆಲ್ಲ ನಾನು ಬಾಕ್ಸ್ಗಳಿಗೆಲ್ಲ ಹಾಕಿ ಎತ್ತಿಟ್ಟು ಇವಾಗ ಈ ಬಾಕ್ಸಿಗೆ ಅದನ್ನೆಲ್ಲ ನೀಟಾಗಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟದೆ. ಇದೆಲ್ಲ ಕವರು ಓಪನ್ ಮಾಡದೇ ಇರೋವಂಥದ್ದು. ಓಪನ್ ಮಾಡಿರೋವಂಥ ಕವರ್ನ ಇನ್ನೊಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಅದನ್ನು ಆಗಾಗಲೇ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಎಲ್ಲ ಗ್ರಾಸರೀಸ್ ಎಲ್ಲ ಎತ್ತಿಟ್ಟು ಆಯಿತು. ಇವಾಗ ಅಲ್ಲಿ ಬಾಕ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಬಿಡೋಣ.
ಇದನ್ನೆಲ್ಲ ನೀಟಾಗಿ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಕೊನೆಗೆ ನನ್ನ ಕಿಚನ್ ರೆಡಿ ಆಗಿದ್ದು ನೋಡಿ ನನಗೇ ಖುಷಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಗ್ಲಾಸ್ ಐಟಮ್ಸ್ಗೂ ಕೂಡ ಈ ರೀತಿ ಸ್ಟಿಕ್ಕರ್ನ ಹಾಕಬೇಕಿತ್ತು, ಬಟ್ ಸ್ಟಿಕ್ಕರು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಷ್ಟಾಗಿ. ಹಾಗಾಗಿ ಗ್ಲಾಸಿಂದಕ್ಕೆ ಅಷ್ಟಾಗಿ ಇರ್ತಾ ಇರಲಿಲ್ಲ, ಹಾಗೇ ಬಿದ್ದೋಗ್ತಾ ಇತ್ತು. ಹೋಗಲಿ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ಕಿಂದಕ್ಕೆ ಅಷ್ಟೇ ಈ ರೀತಿ ಸ್ಟಿಕ್ಕರ್ನ ಹಾಕಿ ಇಟ್ಟಿದ್ದೀನಿ. ಇವಾಗ ಇಲ್ಲೊಂದು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೆ. ಇದೊಂದು ಸ್ಟ್ಯಾಂಡು ಸುಮ್ಮನೆ ಹಾಗೆ ಇದ್ದರೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ಇದನ್ನು ಪಕ್ಕಕ್ಕಿಲ್ಲ ಹಾಕಿ, ಇದು ಮನೆಯಲ್ಲೇ ಒಂದು ಗಿಡ ಮನಿ ಪ್ಲಾಂಟನ್ನು ಹಾಕಿದ್ದೆ. ಅದರಲ್ಲಿ ಸ್ವಲ್ಪ ವೇಸ್ಟ್ ಅಂತ ಹೇಳ್ಬಿಟ್ಟು ನಮ್ಮ ಪಾಪು ಕಿತ್ತಾಕ್ಬಿಟ್ಟಿತ್ತು, ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ಈ ಒಂದು ಬಾಟಲ್ಗೆ ಹಾಕಿಟ್ಟಿದ್ದೀನಿ ಮನಿ ಪ್ಲಾಂಟನ್ನು. ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ ಹೇಳಿದ್ರೆ, ಇದು 3 ಆನ್ಲೈನಿಂದ ತರಿಸ್ಕೊಂಡಿದ್ದೆ. ಅದೇ ನಾನು ಕಿಚನ್ ಮೇಕವರ್ ಮಾಡೋದಕ್ಕೆ ಅಂತ ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಅಂತ ವೀಡಿಯೋಸ್ ಹಾಕಿದ್ದೀನಲ್ಲ, ಆ ಒಂದು ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಸಖತ್ ಇಷ್ಟ ಆಯಿತು ನನಗೆ. ಅದಾದಮೇಲೆ ಈ ಸೈಡು ಪಾತ್ರೆಗಳು ಮತ್ತು ಬಾಕ್ಸ್ಗಳನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಕೂಡ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಇವೆಲ್ಲ ಬಾಕ್ಸ್ಗಳು ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ. ಇವಕ್ಕೆ ಕುಚ್ಚಲಕ್ಕಿ ಆಗಿರ್ಬೋದು, ಕೆಂಪು ಅಕ್ಕಿ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೈಸ್ಗಳು ಬರುತ್ತಲ್ವ, ಅದನ್ನೆಲ್ಲ ನವಣೆ ಸಾಮೆ ಈ ಥರದ್ದೆಲ್ಲ ಈ ಬಾಕ್ಸ್ಗಳಿಗೆ ಎತ್ತಿಟ್ಕೊತಾ ಇದ್ದೆ. ಈ ಕಡೆನೂ ಕೂಡ ಬಾಕ್ಸ್ಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದಾಯಿತು. ಒಂದೇ ಒಂದು ಮಣ್ಣಿಂದು ಪಾಟ್ ಇತ್ತು, ಅದನ್ನು ಕೂಡ ತಂದಿಟ್ಟು ಅಲ್ಲಿ ನೀಟಾಗಿ ಜೋಡಿಸ್ಕೊಂಡೆ. ಇವಾಗ ನೋಡಿ, ಇದು ಆನ್ಲೈನಿಂದ ತರಿಸಿದ್ನಲ್ವ, ಒಂದು ಮನಿ ಪ್ಲಾಂಟದು ಲೀಫ್ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಕಿಚನ್ನ ಇಷ್ಟು ರೆಡಿ ಮಾಡಿರೋದೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಎಲೆ ಹಾಕಿದ್ರೆ ಜಾತ್ರೆ ಅಂತ ಅಂದ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಹೌದು, ಜಾತ್ರೆ ಥರನೇ ಕಾಣಿಸುತ್ತೆ, ಬಟ್ ಪರವಾಗಿಲ್ಲ, ತರಿಸಿರೋದು ಹಾಳಾಗಬಾರ್ದಲ್ವ, ಎಷ್ಟು ದಿನ ಬರುತ್ತೋ ಅಷ್ಟು ದಿನ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಆ ಒಂದು ಲೀಫ್ನ ಎಷ್ಟೇ ಸಲ ಅಂಟಿಸಿದ್ರೂ ಕೂಡ ಅದು ಬಿದ್ದೋಗ್ತಾ ಇತ್ತು. ಇರೋಷ್ಟು ದಿನ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಕಿದ್ದೀನಿ. ಕಿಚನ್ನು ಮೇಕವರ್ ಮಾಡಿದ್ನಲ್ವ, ಇದೊಂದಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಏನೋ ಒಂಥರ ನನಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಮತ್ತೆ ಈ ಕಡೆ ಸೈಡು ಸ್ವಲ್ಪ ಉಳಿದಿತ್ತಲ್ಲ, ಈ ಕಡೆನೂ ಕೂಡ ಹಾಕ್ಬಿಡೋಣ, ಅಲ್ಲೊಂದು ಪ್ಲಾಂಟ್ ಇಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು. ಫೈನಲಿ ನನ್ನ ಒಂದು ಪುಟ್ಟ ಕಿಚನ್ ರೆಡಿ ಆಯಿತು. ಯಾವ ರೀತಿ ರೆಡಿ ಆಗಿದೆ ಅಂತ ಒಂದ್ಸಲ ನೋಡ್ಕೊಂಬರೋಣ. ನನಗಂತೂ ಇಷ್ಟೊಂದು ಕಷ್ಟಪಟ್ಟು ರೆಡಿ ಮಾಡಿದ್ದಕ್ಕೂ ಕೂಡ ಕಿಚನ್ ತುಂಬಾ ಚೆನ್ನಾಗಿ ರೆಡಿ ಆಯಿತು ಅಂತ ಅನ್ನಿಸ್ತು. ಮೊದಲಿಗೆ ನಾನಿಲ್ಲೊಂದು ಕಲ್ಲನ್ನು ಇಟ್ಟಿದ್ದೀನಿ. ಇದನ್ನು ನಾನು ಕಲ್ಲತ್ಗಿರಿಗೆ ಹೋಗಿದ್ವಲ್ಲ, ಅಲ್ಲಿ ತೊಗೊಂಡ್ಬಂದಿದ್ದು. ಇಲ್ಲಿ ಇದು ಪಾತ್ರೆಗಳನ್ನು ಈ ಸೈಡು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ, ನನಗೇ ತುಂಬ ಖುಷಿ ಆಯಿತು. ಇಷ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ಇದ್ದರೆ ಹೇಳಬೇಕು ಅನಿಸಿದ್ರೆ ಹೇಳಿ, ಆಯಿತಾ. ನೋಡಿ, ಈ ರೀತಿ ಸಣ್ಣ ಪುಟ್ಟ ಪಾತ್ರೆಗಳನ್ನೆಲ್ಲ ಈ ಸೈಡು ಜೋಡಿಸ್ಕೊಂಡಿದ್ದೀನಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಅದು ಸೀಲಿಂಗ್ ಮಷೀನು, ಫ್ರಿಜ್ಜಿಗೆ ಹಾಗೇ ಇಟ್ಕೊಬೋದು. ನೋಡಿ, ಫ್ರಿಜ್ಜಲ್ಲಿ ತರಕಾರಿಗಳನ್ನು ಈ ರೀತಿಯಾಗಿ ಜೋಡಿಸಿ ಎತ್ತಿಟ್ಕೊಂಡಿದ್ದೀನಿ. ನಾನು ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನೀವು ಏನಾದರೂ ಇನ್ನೂ ಚೇಂಜಸ್ ಮಾಡ್ಕೊಬೇಕು ಅಂತ ಏನಾದರೂ ಅನಿಸಿದ್ರೆ ಅದನ್ನು ನನಗೆ ಕಾಮೆಂಟ್ ಮೂಲಕ ಹೇಳಿ, ನಾನು ಅದನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ರೀತಿ ನಾನು ಫ್ರಿಜ್ಜಿನಲ್ಲಿರೋ ವಸ್ತುಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಇವಾಗ ಇದಾದಮೇಲೆ ಈ ಕಡೆ ಒಂದು ಟೇಬಲ್ ಇದೆ ಅಲ್ವಾ, ಈ ಟೇಬಲ್ಲು ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದಿತ್ತು. ಇದು ದೇವ್ರ ಪೂಜೆ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿದ್ವಿ. ಇವಾಗ ಅಷ್ಟು ದೊಡ್ಡದು ಬೇಡ ಅಂದ್ಬಿಟ್ಟು ಇದರಲ್ಲಿ ಅರ್ಧದಷ್ಟು ಚಿಕ್ಕದೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿಸ್ಕೊಂಡ್ವಿ. ಇದ್ರ ಪಕ್ಕ ಇದನ್ನು ಈ ಒಂದು ವುಡನ್ ಸ್ಟ್ಯಾಂಡ್ನ ಹಾಕೊಳ್ಳೋದಕ್ಕೆ ಜಾಗ ಸಾಕಾಗುತ್ತೆ ಅಂದ್ಬಿಟ್ಟು ಇಲ್ಲಿ ಡ್ರೈ ಫ್ರೂಟ್ಸು ಆಮೇಲೆ ಕಾಳುಗಳಾಗಿರ್ಬೋದು, ಅದು ಏನೇನು ಬೇಕು ಅದನ್ನೆಲ್ಲ ಇದರಲ್ಲಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಳಿ, ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು. ಇದೆಲ್ಲದನ್ನು ಕೂಡ ನಾನು ಆನ್ಲೈನಲ್ಲೇ ಶಾಪಿಂಗ್ ಮಾಡಿದ್ದಿತ್ತು. ನೀವು ಶಾಪಿಂಗ್ ವಿಡಿಯೋಸ್ನ ನೋಡಿದ್ರೆ ನಿಮಗೂ ಕೂಡ ಯೂಸ್ ಆಗ್ಬೋದು. ಎಲ್ಲ ಐಟಮ್ಸ್ದು ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಪ್ರೈಸ್ ಕೂಡ ಕಡಿಮೆ ಇದೆ. ತುಂಬಾ ಇಷ್ಟ ಆಯಿತು ನನಗೆ ಎಲ್ಲದನ್ನು ಕೂಡ. ಇದನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಮಸಾಲ ಪದಾರ್ಥಗಳಾಗಿರ್ಬೋದು ಮತ್ತು ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ, ವಾಲ್ ಹ್ಯಾಂಗಿಂಗನ್ನು ಕೂಡ ನಾನು ಅಮೆಝಾನಲ್ಲಿ ತಗೊಂಡಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಅಲ್ಲಿ ನೋಡಿ, ಲೀಫು ನಾನು ಅಂಟಿಸಿದ್ದೀನಿ, ಆಲ್ರೆಡಿ ಉದುರೋಗ್ತಿದೆ. ಪರವಾಗಿಲ್ಲ, ಇರಲಿ, ನೋಡೋಣ ಅಲ್ವಾ, ಇನ್ನೆಷ್ಟು ದಿನ ಬರುತ್ತೋ ಅಷ್ಟು ದಿನ ಬರಲಿ. ಆಮೇಲೆ ಅದೇನಾದರೂ ಪೂರ್ತಿಯಾಗಿ ಕಿತ್ತೋಗಂಗೆ ಆದಮೇಲೆ ಅದನ್ನು ತೆಗ್ದು ಹಾಕಿದ್ರಾಯ್ತು. ಒಂದು ಸ್ವಲ್ಪ ದಿನನಾದರೂ ಇರಲಿ ಅಂತ ಹೇಳ್ಬಿಟ್ಟು ಹಾಕಿರೋದು.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಇಷ್ಟು ಕಷ್ಟಪಟ್ಟು ರೆಡಿ ಮಾಡಿದ್ದಕ್ಕೂ ಕೂಡ ನನ್ನ ಕಿಚನ್ ಸೂಪರಾಗಾಯಿತು. ಆಮೇಲೆ ಇಲ್ಲಿ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಮತ್ತು ಮಾಲ್ಟ್ ಪೌಡ್ರು, ಆಮೇಲೆ ಅದು ಎಲ್ಲ ಬರುತ್ತಲ್ಲ ಅದನ್ನ ಇಟ್ಟಿದ್ದೀನಿ. ಇವಾಗ ಈ ಸೈಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಪುಟ್ಟ ಕಿಚನ್ನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ಈ ಸೈಡೇ ಜೋಡಿಸ್ಕೊಂಡಿದ್ದೀನಿ. ಇಲ್ಲೊಂದು ಪ್ಲ್ಯಾಂಟ್ ಇದೆ. ಅದಾದಮೇಲೆ ಇದು ಪಾತ್ರೆ ತೊಳೆಯೋದು ಅಥವಾ ಬೇರೆ ಬೇರೆದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೊಂದು 2 ಬ್ರಷ್ಗಳನ್ನ ಎತ್ತಿಟ್ಟಿದ್ದೀನಿ. ನೋಡಿ ಈ ರೀತಿ ಪಾತ್ರೆನ ಜೋಡಿಸ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಅಷ್ಟೇ, ಒಂದು ಶೀಟನ್ನು ಹಾಕಿ ಅದ್ರ ಮೇಲೆ ಇನ್ನೊಂದು ಕವರ್ನ ಹಾಕಿ, ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ನಲ್ವ ಆ ಶೀಟದು, ಅದನ್ನು ಕೂಡ ಹಾಕಿ ನೀಟಾಗಿ ಈ ರೀತಿ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಒಂದು 3 ಶೆಲ್ಫ್ಗಳಿದೆ. ಇಲ್ಲಿ ಇಡ್ಲಿ ಪಾತ್ರೆ, ಆಮೇಲೆ ತಟ್ಟೆ ಕಡುಬಾಗಿರ್ಬೋದು, ಆಮೇಲೆ ಇಲ್ಲ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಆಮೇಲೆ ಖಾರ ಪುಡಿದು ಅದನ್ನೆಲ್ಲ ಬಾಕ್ಸ್ಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಅಡುಗೆ ಮಾಡೋವಂಥ ಕಡಾಯಿಗಳಿದ್ವಲ್ಲ ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ಚೆನ್ನಾಗಿ ನನಗೆ ಯಾವ ರೀತಿ ಬೇಕೋ ಆ ರೀತಿ ನನ್ನ ಕಿಚನ್ನ ನಾನು ರೆಡಿ ಮಾಡ್ಕೊಂಡಿದ್ದಾಯಿತು. ಓಕೆ ಫ್ರೆಂಡ್ಸ್, ಇದಿಷ್ಟು ನನ್ನ ಕಿಚನ್ ಮೇಕೋವರ್ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.